ನಿಮ್ಮ ಮಾತು ಸರ್. ಥ್ಯಾಂಕ್ ಯು. ಯಾವುದಕ್ಕೆ ನಾನು ಇಬ್ರು ಒಂದೇ ಊರಿನವರು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ಹೊಸಪೇಟೆಯ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಮತ್ತು ಕನ್ನಡ ಚಿತ್ರಗಳನ್ನು ಯಾವತ್ತೂ ಹೊಸಪೇಟೆಯಿಂದ ಪೋಷಿಸ್ತಾ ಇರುವಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಅನಂತಾನಂತ ವಂದನೆಗಳು. ಇವತ್ತು ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಯುವ ಚಿತ್ರದ ಮುಖಾಂತರ ಕನ್ನಡಕ್ಕೆ ಮತ್ತೊಬ್ಬ ಯುವ ನಟ, ಬಹು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಟಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರನ್ನ ಈ ಚಿತ್ರದ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್ ಯುವ. ಥ್ಯಾಂಕ್ ಯು. ಇವತ್ತು ಇಷ್ಟು ಸೀರಿಯಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಸರ್. ಈಗ ನೀವು ಪಿಕ್ಚರ್ ಸೈನ್ ಮಾಡ್ಬೇಕಾರೆ ಫಸ್ಟು ರೋಲ್ಗೆ ಸೈನ್ ಮಾಡ್ತೀರಾ, ಆಮೇಲೆ ನೀವು ಫಾದರ್ ರೋಲ್ ಅಂತ ಗೊತ್ತಾಗಿ ಸೈನ್ ಮಾಡ್ತೀರಾ, ಹೆಂಗೆ ಸರ್? ಅಥವಾ ಫಾದರ್ ರೋಲ್ ಅಂತಾನೆ ಫಸ್ಟೇ ಕೊಟ್ಬಿಡ್ತಾರಾ ಸರ್? ಎಲ್ಲರ ಫೇವ್ರೆಟ್ ಡ್ಯಾಡಿ ಆಗ್ಬಿಟ್ಟಿದ್ದೀರಾ ಸರ್ ನೀವು. ಕತೆ ಹೇಳ್ತಾರೆ ಮೇಡಮ್, ಕತೆ ಹೇಳ್ತಾರೆ, ನೀವು ಅದನ್ನ ಕೇಳ್ಬಿಟ್ಟು ಓಕೆ ಅಂತ ಹೇಳಿ. ಓಕೆ ಸರ್, ಸುಧಾರಾಣಿ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಅದಕ್ಕೂ ಕತೆ ಹೇಳಿರ್ತಾರೆ ಇವರು. ಅಲ್ಲ ಸರ್, ಅದು ಕತೆದಲ್ಲ ಸರ್, ಅಭಿನಯಿಸಿದಾಗ ಆದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಅದನ್ನ ಹಂಚ್ಕೊಳ್ಳಿ. ಹೇಗಿತ್ತು? ಚೆನ್ನಾಗಿತ್ತು. ಯಾಕೆಂದ್ರೆ ನಮಗೆ ಸುಧಾರಾಣಿ ಅವ್ರು ಅನ್ಕೊಂಡ್ರೆ ಸ್ವಲ್ಪ ಭಯ. ನಾನು ಚಿಕ್ಕ ಹುಡುಗನಿಂದನೂ ಸುಧಾರಾಣಿ ಅವರ ಅಭಿನಯನ ನೋಡ್ತಾ ಬೆಳೆದಿರೋನಾದ್ರಿಂದ ಅವ್ರ ಜೊತೆ ಅಭಿನಯಿಸುವಂಥ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಆ್ಯಕ್ಚುಲಿ ಅವರೇ ನನಗೆ ಧೈರ್ಯ ತುಂಬಿ ಅಭಿನಯಿಸುವಂತೆ ಮಾಡಿದ್ರು. ಸುಮ್ಮನೆ ಇಲ್ಲಿ ಸೈಡಲ್ಲಿ ಹೇಳ್ತಾ ಇದ್ರು, ನಂಗೆ ಅವರು ಅಪರಂಜಿ ಚಿನ್ನವೋ ಸಾಂಗ್ ಇದೆಲ್ಲ ಅದು ನನಗೆ ಭಾಳ ಇಷ್ಟ, ಆ ಸಾಂಗ್ ಬಂದಾಗೆಲ್ಲ ನಾನು ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅವ್ರು. ಅದೇ ಮೇಡಮ್ ನಾನು ಹೇಳಿದ್ದು, ನಾನು ಸಣ್ಣ ಹುಡುಗನಿಂದನೂ ನೋಡ್ತಾ ಇದ್ದೀನಿ. ಮೇಡಮ್ ಏನ್ ಹೇಳ್ತೀರಾ ಈ ಮಾತಿಗೆ? ಅಲ್ಲಲ್ಲ, ಇವ್ರು ಕ್ಯಾಮ್ರಾ ಎದುರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆಫ್ ದಿ ಕ್ಯಾಮ್ರಾ ಇಷ್ಟೆಲ್ಲ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇನ್ನು ನಮ್ಮೂರ್ನವ್ರು ಒಂದು ತುಂಬಾ ಅಭಿಮಾನದಿಂದ ಹೇಳಿ ಮತ್ತೆ ಈ ತರ ಇದು ಅಪರಾಧ ಮೇಡಮ್. ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತು ಏನಾದ್ರು? ಆಮೇಲೆ ವಿಚಾರಿಸ್ಕೊತೀನಿ. ಆಮೇಲೆ ಒಂದೇ ಊರಿಗೆಲ್ಲ ಟಿಕೆಟೇ ಕಟ್ ಮಾಡಿಬಿಡ್ತಾರೆ. ಆ್ಯಂಡ್ ಸರ್, ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು, ಅದು ನಿರಂತರವಾಗಿ ನಡೀತಾ ಇದೆ. ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದರು, ನೀವಿಲ್ಲದೆ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ. ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್. ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ. ಇವತ್ತು ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಈ ಸಿನಿಮಾದಲ್ಲೂ ಇದ್ದೀನಿ. ಹೊಂಬಾಳೆ ಹೊಂಬಾಳೆ ಫಿಲ್ಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ. ಭಾಳ ಆರಾಮಾಗಿ ಬರ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೊತಾರೆ. ಒಂದೇನೆಂದರೆ, ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು, ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು, ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು. ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್. ನಮ್ಮನ್ನು ಮನೆ ಮಕ್ಳ ಥರ ನೋಡ್ಕೋತಾರೆ, ಮಕ್ಕಳನ್ನ ಪ್ಯಾಂಪರ್ ಮಾಡ್ದಂಗೆ, ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ. ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ. ಜೊತೆಗೆ ಸಂತೋಷ್ ಆನಂದರಾಮ್ ಅವರು, ಇವ್ರ ಜೊತೆ ಕೂಡ ಇವರ ಅಷ್ಟೂ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವರಲ್ಲಿ ಮೆಚ್ಚುವಂಥ ಒಂದು ಅಂಶ ಅಂದರೆ, ಇಡೀ ಕಥೆಯ ಸೂಕ್ಷ್ಮ ವಿವರಗಳನ್ನು ನಮ್ಮ ಪಾತ್ರಗಳಲ್ಲಿ ತುಂಬಿ ಅದನ್ನು ತೆರೆ ಮೇಲೆ ತರ್ತಾರೆ. ಒಂದು ಸಣ್ಣ ಸಣ್ಣ ಗೆಸ್ಚರ್ಗಳು ಇವನು ಕೂಡ ಸೆರೆ ಹಿಡಿತಾರೆ. ಅದು ಒಬ್ಬ ಕಲಾವಿದನಿಗೆ ಅದನ್ನು ಅಭಿನಯಿಸೋದಕ್ಕೆ ಒಂದು ಸವಾಲನ್ನು ಒಡ್ಡುತ್ತೆ. ಅಂತಹ ಸವಾಲನ್ನು ಪ್ರತಿ ಚಿತ್ರದಲ್ಲೂ ಅವರು ಒಂದೊಂದು ಪಾತ್ರದ ಮುಖಾಂತರ ಕೊಡ್ತಾ ಇರ್ತಾರೆ. ಅದು ಭಾಳ ಇಷ್ಟವಾದಂಥ ವಿಷಯ. ಹಾಗಾಗಿ ಅವ್ರ ಜೊತೆ ನಾನು ಯಾವತ್ತೂ ಕೆಲಸ ಮಾಡ್ತಾ ಇರ್ತೀನಿ. ಮುಂದೆ ಅವರು ಅವಕಾಶ ಕೊಟ್ಟರೆ ಖಂಡಿತ ನಾನು ಕೆಲಸ ಮಾಡೇ ಮಾಡ್ತೀನಿ. ನನ್ನ ಮಾತೆಲ್ಲ ಅವ್ರು ಹೇಳ್ಬಿಟ್ರು. ಒಂದೇ ಊರಲ್ಲ ಮೇಡಮ್, ಹಾಗೆ ಸೇಮ್ ಒಂದೇ ಟಿಕೆಟಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ಬಿಡ್ಬೋದು. ಇವ್ರಿಗೆ ಟಿಕೆಟ್ ಫ್ರೀ. ಓಹೋ, ಮಹಿಳೆಯರಿಗೆ ಟಿಕೆಟ್ ಫ್ರೀ.